ಸಾಧ್ಯದೂ ಅಷ್ಟೇ ಖರ್ಗೆ ಅವರ, ಅದರಲ್ಲೂ ಪ್ರಿಯಾಂಕಾ ಖರ್ಗೆ ಅವರನ್ನು ಶಿಕ್ಷಿಸುವಂಥ ಕೆಲಸ ಅಥವಾ ಸಿಕ್ಕೊಂಡಿದ್ದಾರೋ ಗೊತ್ತಿಲ್ಲ. ಇವೆರಡು ಕೆಲಸಗಳನ್ನ BJP ಭಾಳ ಒಂದು ಏನಪ್ಪ ಅಂತಂದ್ರೆ ಒಂದು ಪ್ಲ್ಯಾನ್ ಮಾಡ್ತಾಯಿದೆ. ಅದಕ್ಕಾಗಿನ ಅವ್ರು ಇದನ್ನು ಈ ಸಲ ಈ ಹೋರಾಟವನ್ನು ಹಿಂದೆ ಬಿಡಲಿಕ್ಕೆ ಸಾಧ್ಯ ಇಲ್ಲ, ನಾವು ಮುಂದುವರಿಸ್ತೀವಿ ಅನ್ನುವಂಥದ್ದು ಅವರ ಲ್ಯಾಂಗ್ವೇಜ್, ಒಂದು ಬಾಡಿ ಲ್ಯಾಂಗ್ವೇಜ್ ಏನದಲ್ಲ ಅದು ನೋಡ್ಕೊಂಡಾಗ ಇದು ಸೀರಿಯಸ್ ಆಗೋದು ಮಾತ್ರ ಗ್ಯಾರಂಟಿ ಅಂತೇಳಿ. ಪ್ರಿಯಾಂಕಾ ಖರ್ಗೆ ಅವರನ್ನು ರಾಜೀನಾಮೆ ಕೊಡೋವರೆಗೆ ಬಿಡ್ಕೊಡೋದು ಅನ್ನುವಂಗೆ ಈ ಒಂದು ವಿರೋಧ ನಡೀತಾ ಇದೆ. ಅಂದ್ರೆ ಇದು ಏನಪ್ಪ ಅಂತಂದ್ರೆ ರಾಜೀನಾಮೆ ಕೊಡಿಸ್ಬೇಕು ಅನ್ನೋದು ಒಂದು, ಎರಡನೇದಾಗಿ ನ್ಯಾಯ ದೊರಕಿಸ್ಬೇಕು, ಅದು ಸತ್ಯದ ನ್ಯಾಯ ದೊರಕಿಸ್ಕೊಡೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ನ್ಯಾಯ ಸಿಗಬೇಕಾಗಿತ್ತಂದ್ರೆ ಮೊದಲು ಅಧಿಕಾರದ ಕೆಳಗಿಳಬೇಕು ಅನ್ನುವಂಥ ಮಾತನ್ನು. ಮತ್ತು ಜೊತೆಯಾಗಿ ಇನ್ನೊಂದು ವ್ಯಂಗ್ಯವಾಗಿಯೋ ನೇರವಾಗಿಯೋ ಸಿದ್ದರಾಮಯ್ಯನವರಿಗೆ ಹೇಳ್ತಾ ಇದ್ದಾರೆ, ನೀವೇನು ನಿಮ್ಮ ಕುರ್ಚಿ ಸಲುವಾಗಿ ಮುಖ್ಯಮಂತ್ರಿ ಸಲುವಾಗಿ ಅದಕ್ಕೆ ಹೋಗ್ಬೇಡ್ರಿ, ನಿಮ್ಮ ಕುರ್ಚಿಗೆ ಏನೂ ಆಗೋದಿಲ್ಲ, ಮಾಡಿರಿ, ಇದನ್ನು CBI ಕೊಡ್ರಿ ಅಂತ ಚಾಲೆಂಜ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಎಷ್ಟು ಗಟ್ಟಿದ್ದೀರಿ ನೋಡೋಣ ಅನ್ನುವಂಗೆ. ಒಟ್ಟಾರೆಯಾಗಿ ಅವರು ಏನಪ್ಪ ಅಂತಂದ್ರೆ ಹೇಳೋದು ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ವಿಜೇಂದ್ರ ಅವ್ರದ್ದು ಈ ಒಂದು ಏನು ಹತ್ಯದ ಅಥವಾ ಆತ್ಮಹತ್ಯೆ ಬೆಂಬಲಿಸಿ ನೋಡ್ತಾ ಇದ್ರಿ, ಇದು ಹಿಂದೆ ಒಂದು ದೊಡ್ಡ ಪ್ಲ್ಯಾನ್ ಅದ. ಒಂದು 6 ಜನರ ಜೊತೆಗೆ ಪ್ರಿಯಾಂಕಾ ಅವ್ರದ್ದು ಇದು 15 ಕೋಟಿ ರೂಪಾಯಿದೇನೋ ಅಥವಾ 12 ಕೋಟಿ ರೂಪಾಯಿ ಡೀಲ್ ಅದ, ಅದು ಕಾಂಟ್ರಾಕ್ಟರ್ ಇದ್ದದ, ಅದ್ರ ಸಲುವಾಗಿ ಅದು ಕೊಡಿಸೋ ಹಣವನ್ನು ಕೊಟ್ಟಿದ್ದಾರೆ, ಅದು ಇನ್ನೂ ಕೊಡಬೇಕು ಅಂತೇಳಿ ಏನೇನೋ ಗದ್ದಲಗಳಿದ್ದಾವೆ ನೋಡೋಕ್ಕೆ. ಆ ಕಾರಣಕ್ಕಾಗಿ ಇದು ಆಗ್ಯದ ಕಾಂಟ್ರಾಕ್ಟ್ ಸಲುವಾಗಿ ಅಂತ. ಒಟ್ಟಾರೆಯಾಗಿ ಈ ಸಿಚುವೇಶನ್ ನಮ್ಮ ಸಚಿನ್ ಪಾಂಚಾಳರ ಆತ್ಮಹತ್ಯೆ ಈ ಸುಲಭವಾಗಿ ಕಾಂಗ್ರೆಸ್ನ ಬಿಡುವಂಗೆ ಕಾಣೋದಿಲ್ಲ. ಇದು ಒಂದು ಹಂತದ್ರಿಗೆ ಮೇಲಕ್ಕೆ ಒಯ್ಯೋದು ಎಲ್ಲ ಸಾಹಿತ್ಯಗಳು ಕಾಣ್ತಾ ಇದ್ದಾವೆ. ಹಾಗಾದ್ರೆ ಏನಾಗ್ಬೋದು ಮುಂದಿಂದು ಅಂತಾರೆ ಏನು ನೋಡೋದು. 3 ತಾರೀಕಿನೊಳಗಾಗಿ ಏನು ಡಿಸಿಷನ್ ತೊಗೊಳ್ತಾರೆ ನಮ್ಮ ಕಾಂಗ್ರೆಸ್ಸಿಗರು, ಅದರಲ್ಲೂ ಮುಖ್ಯವಾಗಿ ನಮ್ಮ ಸಿದ್ದರಾಮಯ್ಯನವರು ಅನ್ನಿಸೋದು ಅಷ್ಟೇ ಮುಖ್ಯದ. ಯಾಕಂದರೆ ಏನೂ ಇದ್ದರೂ ಸಹಿತ ಅಷ್ಟರೊಳಗೆ ಆಯ್ತು ಮಾಡಿದ್ರೆ ಇನ್ನೂ ಜೋರು ಕಡಿಮೆ ಆಗ್ತದೆ ಅನ್ನೋಂಥದ್ದು CBI ಕೊಟ್ಟರಂತ ಇವ್ರ ತರ್ಕದ. ಬಟ್ ಕಾಂಗ್ರೆಸ್ಸಿನ ಮಾತ್ರ ಒಕ್ಕೂಲಿನಿಂದ ಗಟ್ಟಿಯಾಗಿ ಪ್ರಿಯಾಂಕಾ ಖರ್ಗೆ ಅವ್ರು ಹಿಂದೆ ನಿಂತಿದ್ದಾರೆ. ಇವತ್ತು DK ಅವರು ಇರ್ಬೋದು, ಸಿದ್ದರಾಮಯ್ಯನವ್ರು ಇರ್ಬೋದು, ಇನ್ನುಳಿದವ್ರು ಇರ್ಬೋದು, ಎಲ್ಲರೂ ಈ ವಿಷಯದಲ್ಲ ಏನಪ್ಪ ಅಂದರೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಬೆನ್ನು ನಿಲ್ಲೋದಷ್ಟೇ ಅಲ್ಲ, ಅವ್ರನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಅವರ ಒಂದು ಬಾಡಿ ಲ್ಯಾಂಗ್ವೇಜ್, ಅವರು ಮಾತಾಡುವಂಥದ್ದು, ಅವರು ಚರ್ಚೆ ಮಾಡುವಂಥದ್ದು ನೋಡಿದಾಗ, ಹೇಳಿಕೆಗಳು ನೋಡಿದಾಗ ಗೃಹ ಮಂತ್ರಿಯವ್ರನ್ನ ಹಿಡ್ಕೊಂಡು ಎಲ್ಲರೂ ಇದನ್ನು ಪ್ರಪೋಸ್ ಮಾಡ್ತಾ ಇಲ್ಲ ತಪ್ಪದ ನಾವು CID ಕೊಡ್ತೀವಿ ಮತ್ತು ಅದರ ಅವಶ್ಯಕತೆ ಇಲ್ಲ CBIಗೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಒಟ್ಟಾರೆಯಾಗಿ CBI CID